ಹಾಗೆಳರೆ ಹ್ಯಾಪಿ ಮೈಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ASYU MCOM CBCS ಕೋರ್ಸಲ್ಲಿ ಯಾವ ಸಬ್ಜೆಕ್ಟ್ ಇರುತ್ತೆ ಅಂತ ನಾವು ತಿಳ್ಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್. ಈಗ ಮೊದಲಿಗೆ ನಾನು ಸ್ಟ್ರೀಮ್ ಎ ಏನಿದೆ, ಅಕೌಂಟಿಂಗ್ ಆ್ಯಂಡ್ ಫೈನಾನ್ಸ್ ಅಂತ ಸ್ಟ್ರೀಮ್ ಎ ಅಂತ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಫಸ್ಟ್ ಸೆಮಿಸ್ಟರ್ನಲ್ಲಿ ಅದರಲ್ಲಿ ಯಾವ ಸಬ್ಜೆಕ್ಟ್ ಬರುತ್ತೆ ಅಂತ ನೋಡೋಣ. ಅದರಲ್ಲಿ ಮೊದಲನಾಗೆ ಫ್ರೆಂಡ್ಸ್ ಹಾರ್ಡ್ ಕೋರ್ ಅಂತ ಇರ್ತದೆ. ಹಾರ್ಡ್ ಕೋರಲ್ಲಿ 3 ಸಬ್ಜೆಕ್ಟ್ ಇರ್ತದೆ. ಮೇಯ್ನಾಗಿ 3 ಸಬ್ಜೆಕ್ಟು ಅಂತಂದರೆ ಫಸ್ಟ್ನೇ ಸಬ್ಜೆಕ್ಟು ಮ್ಯಾನೇಜ್ಮೆಂಟ್ ಆ್ಯಂಡ್ ಬಿಹೇವಿಯರಲ್ ಪ್ರೊಸೆಸ್ಸು, ಸೆಕೆಂಡು ಬಿಸ್ನೆಸ್ ಪಾಲಿಸಿ ಆ್ಯಂಡ್ ಎನ್ವೈರ್ಮೆಂಟು, ಮತ್ತು ಮೂರನೇದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಸಾಫ್ಟ್ ಕೋರ್ ಸಬ್ಜೆಕ್ಟ್ಸ್ ಅಂತಂದರೆ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಅಕೌಂಟಿಂಗ್, ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಇರ್ತದೆ. ನೆಕ್ಸ್ಟ್ ಅದರಲ್ಲಿ ಓಪನ್ ಎಲೆಕ್ಟಿವ್ ಇರ್ತದೆ. ಓಪನ್ ಎಲೆಕ್ಟಿವ್ ಅಂತಂದರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಯಾವ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿರ್ತೀರ ಅದ್ರ ಬಗ್ಗೆ ನಿಮಗೆ ಒಂದು ಎಕ್ಸಾಮ್ ಬರ್ತದೆ ಫ್ರೆಂಡ್ಸ್. ನೆಕ್ಸ್ಟ್ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಸಬ್ಜೆಕ್ಟು, ಇದಕ್ಕೇನು ಎಕ್ಸಾಮ್ ಏನು ಇರೋದಿಲ್ಲ. ನೀವು ಅಟ್ ದ ಟೈಮ್ ಆಫ್ ಅಡ್ಮಿಷನ್ ನೀವೇನು ಸೆಲೆಕ್ಟ್ ಮಾಡಿರ್ತೀರ ಅದು ನಿಮಗೆ ಸರ್ಟಿಫಿಕೇಟಲ್ಲಿ ಮೆನ್ಷನ್ ಆಗುತ್ತೆ ಫ್ರೆಂಡ್ಸ್. ಅಷ್ಟೇ, ಅದ್ರ ಬಗ್ಗೆ ಅಂತ ಕೊಡಿಸ್ಕೋಬೇಡಿ. ನೆಕ್ಸ್ಟು ಸೆಕೆಂಡ್ ಸೆಮಿಸ್ಟರಲ್ಲಿ ಅದರಲ್ಲಿ ಹಾರ್ಡ್ ಕೋರ್ ಸಬ್ಜೆಕ್ಟ್ ಬಂದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಇರ್ತದೆ. ಮತ್ತು ಸೆಕೆಂಡು ಸಬ್ಜೆಕ್ಟ್ ಬಂದು ಅಡ್ವಾನ್ಸ್ಡ್ ಕಾಮರ್ಸ್ ಅಂತ ಇರ್ತದೆ. ಮತ್ತು ಮೂರನೇ ಸಬ್ಜೆಕ್ಟು ಬಿಸ್ನೆಸ್ ಟ್ಯಾಕ್ಸೇಷನ್ ಆ್ಯಂಡ್ GST ಅಂತ ಇರ್ತದೆ ಫ್ರೆಂಡ್ಸ್. ನೆಕ್ಸ್ಟ್ ಅದರಲ್ಲಿ ಸಾಫ್ಟ್ ಕೋರ್ ಸಬ್ಜೆಕ್ಟ್ ಏನಿರುತ್ತೆ ಅಂದರೆ ಅಕೌಂಟಿಂಗ್ ಥಿಯರಿ ಆ್ಯಂಡ್ ಅನಾಲಿಸಿಸ್ ಅಂತ ಒಂದು ಸಬ್ಜೆಕ್ಟ್ ಇರ್ತದೆ. ಸೆಕೆಂಡು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇರ್ತದೆ ಫ್ರೆಂಡ್ಸ್. ನೆಕ್ಸ್ಟು ಅದರಲ್ಲೂ ಕೂಡ ಓಪನ್ ಎಲೆಕ್ಟಿವ್ ನೀವು ಯಾವುದು ಚೂಸ್ ಮಾಡಿರ್ತೀರ ಅದರಲ್ಲಿ ಒಂದು ಸಬ್ಜೆಕ್ಟ್ ಇರ್ತದೆ ಫ್ರೆಂಡ್ಸ್. ನೆಕ್ಸ್ಟು ಮೂರನೇ ಸೆಮಿಸ್ಟ್ರು, ಥರ್ಡ್ ಸೆಮಿಸ್ಟ್ರಲ್ಲಿ ಏನಿರ್ತದೆ ಅಂತಂದರೆ ಸಬ್ಜೆಕ್ಟ್ಸು, ಅದರಲ್ಲಿ ಹಾರ್ಡ್ ಕೋರ್ ಸಬ್ಜೆಕ್ಟ್ ಬಂದು ರಿಸರ್ಚ್ ಮೆಥಡಾಲಜಿ, ಮತ್ತು ನಂಬರ್ 2 ಕ್ವಾಂಟಿಟೇಟಿವ್ ಟೆಕ್ನಿಕ್ಸು, ನಂಬರ್ 3 ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ 3 ಹಾರ್ಡ್ ಕೋರ್ ಸಬ್ಜೆಕ್ಟ್ ಇರ್ತದೆ ಫ್ರೆಂಡ್ಸ್. ಅದರಲ್ಲಿ ಸಾಫ್ಟ್ ಕೋರ್ ಸಬ್ಜೆಕ್ಟು ಅಂತಂದರೆ ಅಡ್ವಾನ್ಸ್ಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ನೆಕ್ಸ್ಟ್ ಸೆಕೆಂಡು ಪ್ರಾಜೆಕ್ಟ್ ಅಪ್ರೈಸಲ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸ್ ಅಂತ ಇರ್ತದೆ ಫ್ರೆಂಡ್ಸ್. ಇದರಲ್ಲೂ ಕೂಡ ಓಪನ್ ಎಲೆಕ್ಟಿವ್ ನೀವು ಯಾವುದು ಚಾಯ್ಸ್ ಮಾಡಿರ್ತೀರೋ ಆ ಬೇಸ್ ಮೇಲೆ ಒಂದು ಸಬ್ಜೆಕ್ಟ್ ಇರ್ತದೆ ಫ್ರೆಂಡ್ಸ್. ನೆಕ್ಸ್ಟು ಲಾಸ್ಟು ಫೋರ್ತ್ ಸೆಮಿಸ್ಟರಲ್ಲಿ ಹಾರ್ಡ್ ಕೋರ್ ಸಬ್ಜೆಕ್ಟ್ ಬಂದು ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಅಂತ ಇರ್ತದೆ. ಸೆಕೆಂಡ್ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಇರ್ತದೆ. ನೀವು ಪ್ರಾಜೆಕ್ಟ್ ರಿಪೋರ್ಟ್ ಬಗ್ಗೆ ಒಂದು ಪ್ರಾಜೆಕ್ಟ್ನ ರೆಡಿ ಮಾಡಿ ನೀವು ಕೊಡಬೇಕಾಗಿರ್ತದೆ. 200 ಮಾರ್ಕ್ಸ್ ಇರ್ತದೆ ಫ್ರೆಂಡ್ಸ್. ಇದರಲ್ಲಿ ಹಾರ್ಡ್ ಕೋರ್ ಸಬ್ಜೆಕ್ಟ್ 2 ಇರೋದು. ಸಾಫ್ಟ್ ಕೋರ್ ಸಬ್ಜೆಕ್ಟ್ ಬಂದು 2 ಇರ್ತದೆ ಫ್ರೆಂಡ್ಸ್. ಅದರಲ್ಲಿ ಒಂದು ಸ್ಟ್ರಾಟಜಿಕ್ ಕಾಸ್ಟ್ ಮ್ಯಾನೇಜ್ಮೆಂಟು ಮತ್ತು ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತ ಇರ್ತದೆ ಫ್ರೆಂಡ್ಸ್. ಓಪನ್ ಎಲೆಕ್ಟಿವ್ ಸೇಮ್ ನೀವು ಯಾವ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದ್ರ ಬಗ್ಗೆ ಒಂದು ಸಬ್ಜೆಕ್ಟ್ ಇರುತ್ತೆ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್ ಇದರಲ್ಲಿ ಚಾಪ್ಟರ್ ವೈಸ್ ಹೇಳಬೇಕು ಅಂದರೆ ಒಂದು ಸಬ್ಜೆಕ್ಟಲ್ಲಿ 4 ಬ್ಲಾಕ್ ಅಂತ ಇರ್ತದೆ. ಫಸ್ಟ್ ಬ್ಲಾಕು, ಸೆಕೆಂಡ್ ಬ್ಲಾಕು, ಥರ್ಡ್ ಬ್ಲಾಕು, ಫೋರ್ತ್ ಬ್ಲಾಕ್ ಅಂತ ಇರ್ತದೆ. ಅದರಲ್ಲಿ ಒಂದೊಂದು ಬ್ಲಾಕಲ್ಲಿ 4 ಚಾಪ್ಟರ್ ಇರ್ತದೆ. ಆ ಥರ ಫ್ರೆಂಡ್ಸ್ ಇಲ್ಲಿ ಹಾರ್ಡ್ ಕೋರ್ ಸಬ್ಜೆಕ್ಟ್ ಬಂದು ನಿಮಗೆ 4 ಬ್ಲಾಕ್ ಇರ್ತದೆ. ಅದರಲ್ಲಿ ಒಂದು ಬ್ಲಾಕಲ್ಲಿ 4 ಚಾಪ್ಟರ್ ಅಂತಂದರೆ ಟೋಟಲ್ ನಿಮಗೆ 16 ಚಾಪ್ಟರ್ ಇರ್ತದೆ ಫ್ರೆಂಡ್ಸ್ ಹಾರ್ಡ್ ಕೋರಲ್ಲಿ. ಅದೇ ಥರ ಸಾಫ್ಟ್ ಕೋರಲ್ಲಿ 3 ಬ್ಲಾಕ್ ಇರ್ತದೆ. 3 ಬ್ಲಾಕು ಅಂತಂದರೆ ಒಂದು ಬ್ಲಾಕಲ್ಲಿ 4 ಚಾಪ್ಟರ್ ಇರ್ತದೆ. ಅದೇ ಥರ ನಿಮಗೆ 3 ಬ್ಲಾಕಲ್ಲಿ 12 ಚಾಪ್ಟರ್ ಇರ್ತದೆ ಫ್ರೆಂಡ್ಸ್. ಓಪನ್ ಎಲೆಕ್ಟಿವಲ್ಲಿ 2 ಬ್ಲಾಕ್ ಇರ್ತದೆ. 2 ಬ್ಲಾಕು ಅಂದರೆ 8 ಚಾಪ್ಟರ್ ಇರ್ತದೆ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲ ಫ್ರೆಂಡ್ಸ್ ಸ್ಟ್ರೀಮ್ ಬಿ ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಇದೆ ಫ್ರೆಂಡ್ಸ್. ಅದರಲ್ಲಿ ಯಾವ ಸಬ್ಜೆಕ್ಟ್ ಇದೆ ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.